ದೇವನಹಳ್ಳಿ ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ವ್ಯವಹಾರ ನಿರ್ವಹಣೆ ಹಾಗೂ ಬಿಟೆಕ್ ಕೃಷಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಪಂಚದಲ್ಲಿ ಎಷ್ಟು ಓದಿದರೇನೋ ಅನುಭವದ ಮುಂದೆ ಶೂನ್ಯ ಎಂದರು. ರೈತ ತನ್ನ ಬೆಳೆಗಳಿಗೆ ರೋಗ ಬಂದಾಗ ಅನುಭವದಿಂದ ನೀಡುವ ಔಷಧಿ ರೋಗ ಗುಣಪಡಿಸಲು ಸಾಧ್ಯವಾಗುತ್ತದೆ. ವಿಜ್ಞಾನಿಗಳು ಸಂಶೋಧನೆ ಮಾಡಿದಾಗ ಮಾತ್ರ ಅದು ತಿಳಿಯುತ್ತದೆ. ರೈತನಿಗೆ ಉತ್ತಮ ಅನುಭವ ಕೆಲಸ ಮಾಡುತ್ತದೆ ಎಂದರು. ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಮಾಡಿದ್ವಿ PCG ನಮಗೆ 10 ದಿವಸ ಅದು 3 ದಿವಸ ತಪ್ಪಿಸ್ಕೊಂಡು ಮೇಲೆ ಕೊಡ್ತಾ ಇದ್ವಿ. ಅವಾಗ ಎಷ್ಟು ಸ್ಟ್ರಿಕ್ಟ್ ಇರ್ತಿಲ್ಲ, ಈಗ ಹೆಂಗೋ ಗೊತ್ತಿಲ್ಲ. ಸಾಹೇಬ್ರು ನೋಡಿದ್ರೆ ಬಹಳ ಸ್ಟ್ರಿಕ್ಟ್ ತರ ಕಾಣಿಸ್ತಾರೆ. ಹುಡುಗ ಯಾರು ಬಿಡಲ್ಲ ಕಾಣುತ್ತೆ, ಹಳ್ಳಿಲ್ಲ ಬೆಳಿಗ್ಗೆ ಸಾಯಂಕಾಲ ಅಟೆಂಡೆನ್ಸ್ ಕೊಡ್ತೀರಾ. ಸೊ ನಾವೆಲ್ಲ ತಪ್ಪಿಸ್ಕೊಂಡು ಹೊರಬಿಡ್ತಾ ಇದ್ವಿ. 3 ದಿವಸ ಆಮೇಲೆ ತಪ್ಪಿಸ್ಕೊಂಡು ಬರ್ತೇವೆ. ನಾವು ಹಳ್ಳಿ ಅಂತೂ ಹೋಗಿಲ್ಲ, ನಾನು ಪಟ್ಟಣದಲ್ಲೇ ಹುಟ್ಟಿ ಬೆಳೆದವನು. ಆಮೇಲೆ ಈ ಸಂಶೋಧನೆ ಬಂದಾಗ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಅವರು ಮಾತು ಹೇಳಿದ್ರು, ಪ್ರತಿಯೊಂದು ರೈತನ ಜೊತೆಯಲ್ಲಿ ನಾವು ಯಾವ ರೀತಿ ಸಂಪರ್ಕ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ, ಇವತ್ತು ನನಗೆ ಪ್ರತಿಯೊಂದು ಹಾರೋಹಳ್ಳಿಯ ಸುಮಾರು ಒಂದು 10-15 ಮನೆಗಳಲ್ಲಿ ಆ ಮನೆಯ ಒಂದು ನಾನು ಸದಸ್ಯನಾಗಿದ್ದೆ. ಕೃಷಿ ವಿಶ್ವವಿದ್ಯಾನಿಲಯ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ VL ಮಧುಪ್ರಸಾದ್ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಅನಂತಕುಮಾರ್, ಇ ಚಿನ್ನಪ್ಪ, ಸುಮಾ ಮಂಜುನಾಥ್, ಲಲಿತಾ ರೆಡ್ಡಿ, ಗಾಯತ್ರಿ, ಗುಣ, ಪ್ರಭಾಕರ್ ಇನ್ನೂ ಹಲವರು ಹಾಜರಿದ್ದರು. ಇದು ಏನು ಕಾರ್ಯಕ್ರಮ, ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಏನಿರುತ್ತೆ, BSc ಕೃಷಿ ಮತ್ತು BSc ವ್ಯವಹಾರ ನಿರ್ವಹಣೆ ಮತ್ತು ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅವರಿಗೆ ಇದು ಅಂತಿಮ ಕಾರ್ಯಕ್ರಮ ಆಗಿ ಕೃಷಿ ಮೇಳ, ಕೃಷಿ ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ಇದರಲ್ಲಿ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಏನು ಬೆಂಗಳೂರಿನ AHRನ ನಿವೃತ್ತ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ GS ಪ್ರಕಾಶ್ ಸರ್ ಅವರು ಬಂದಿದ್ದಾರೆ. ಅವ್ರನ್ನ ಏನಕ್ಕೆ ಕಳಿಸಿದ್ದೀವಿ ಅಂದರೆ, ಅವರು ಬೆಂಗಳೂರು ಡಾಗ್ರಿಡ್ಸ್ನ ಡೆವಲಪ್ಮೆಂಟಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿಯಾಗಿರ್ತಾರೆ. ನಂತರದಲ್ಲಿ ಇನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಕೃಷಿ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಮಧುಪ್ರಸಾದ್ ಸರ್ ಬಂದಿರ್ತಾರೆ. ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷ ತಜ್ಞರು ಬಂದಿರ್ತಾರೆ. ಏನು ಡಾಕ್ಟರ್ ಮಂಜುನಾಥ್ ಆಗಿರ್ಬೋದು, ಮತ್ತು ಡಾಕ್ಟರ್ ಶೇಷಶಾಹಿ ಸರ್, ಮತ್ತು ಡಾಕ್ಟರ್ ಸಿದ್ದರಾಜು ಸರ್ ಅಂತ ವಿಶೇಷ ತಜ್ಞರು ಬಂದಿರ್ತಾರೆ. ಸತೀಶ್ ಕುಮಾರ್, CTV ನ್ಯೂಸ್, ದೇವನಹಳ್ಳಿ.